ಚೆನ್ನಾಗೇ ಇದೆ, ಯಾರಿಗೂ ತೊಂದರೆ ಇಲ್ಲ. ಆದರೂ ಇಲ್ಲಿ ಬಂದಿರ್ತಕ್ಕಂಥ 35 ಮೆಂಬರ್ಸ್ ಏನಿದೆ ಚೆನ್ನಾಗೇ ಕಲ್ತಿದ್ವಿ, ಚೆನ್ನಾಗೇ ಇದ್ವಿ. ನೆಕ್ಸ್ಟ್ ಬರೋರು ಯಾರಾದರೂ ಇದ್ದರೆ ಇಲ್ಲಿ ಫ್ರೀ ಇದೆ, ಬರ್ಬೋದು. ನಮ್ಮ ಥರ ಹೆಣ್ಮಕ್ಳು ಯಾರಾದರೂ ಹೌಸ್ ವೈಫ್ ಇದ್ದಾರೋ ಬಂದು ಕಲಿತು ಹೋಗ್ರಿ. ನಾವು ಏನು ಪಡ್ಕೊಂಡ್ವಿ ಅದನ್ನ ನೀವು ಪಡ್ಕೊಂಡು ಹೋಗ್ರಿ. ನಮಸ್ತೆ, ನನ್ನ ಹೆಸರು ಜಮುನಾ ಅಂತೇಳಿ. ನಾನು ಬ್ಯೂಟಿ ಪಾರ್ಲರ್ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಇದು ಇನ್ಸ್ಟಿಟ್ಯೂಟ್ನ ಓಲ್ಡ್ ಸ್ಟೂಡೆಂಟ್. 12ರಲ್ಲಿ ನಾನು ಟೈಲರಿಂಗ್ ಕಲಿಬೇಕಂತ ಬಂದಿದ್ದೆ. ಆದರೆ ಇಲ್ಲಿದೆಲ್ಲ ಪ್ರತಿಯೊಂದು ವ್ಯವಸ್ಥೆಗಳನ್ನು ನೋಡಿಬಿಟ್ಟು ನಾನು ಒಂದು ಟೀಚರಾಗಿ ವರ್ಕ್ ಮಾಡ್ಬೋದು ಇಲ್ಲಿ ಅಂತ ಗೊತ್ತಾಗಿ ನನಗೆ ಬ್ಯೂಟಿಷಿಯನ್ ಟೀಚರಾಗಿ ತೊಗೊಂಡಿದ್ದಾರೆ. ನಾನು 15ರಿಂದ 20 ವರ್ಷ ಆಯಿತು ನಾನು ಇಲ್ಲಿ ವರ್ಕ್ ಮಾಡಿ. ಇಲ್ಲಿ ನಮ್ಮಲ್ಲಿ ಏನಿದೆ ಬ್ಯೂಟಿಷಿಯನ್ ಅಂದರೆ ಇದು ಸ್ಕಿನ್ ಕೇರು, ಹೇರ್ ಕೇರು, ಫೇಶಿಯಲ್ಸು, ಪೆಡಿಕ್ಯೂರು, ಮಿನಿಕ್ಯೂರು, ಹೇರ್ ಸ್ಪಾ, ಪರ್ಮನೆಂಟ್ ಹೇರ್ ಸ್ಟ್ರೈಟ್ನಿಂಗು, ಮೇಕಪ್ ಇದೆ, ಮತ್ತು ಪ್ರತಿಯೊಂದು ಸ್ಪಾಗಳಿದ್ದಾವೆ. ಲೆಗ್ ಸ್ಪಾ, ಹ್ಯಾಂಡ್ ಸ್ಪಾ, ಮತ್ತು ಹೇರ್ ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲ್ಸು ಪ್ರತಿಯೊಂದನ್ನು ನಾವು ಟ್ರೈನಿಂಗಲ್ಲಿ ಕೊಡ್ತಾಯಿದ್ದೀವಿ. ಕೆಲವೊಬ್ಬರು ಏನು ಅಂದ್ಕೊಂಡಿರ್ತಾರೆ, ಗೋರ್ಮೆಂಟ್ ಅಂದರೆ 15-30 ದಿನದಲ್ಲಿ ಏನು ಕಲಿಸ್ಬೋದು ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಮ್ಮಲ್ಲಿ ಎಲ್ಲ ಥರದ ಟ್ರೈನಿಂಗ್ಗಳನ್ನು ಎಲ್ಲ ಸ್ಟೂಡೆಂಟ್ಗಳಿಗೂ ಪ್ರತಿಯೊಬ್ಬರಿಗೂ ಪ್ರಾಕ್ಟಿಕಲಾಗಿ ಹೇಳ್ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಕಲ್ತಿರುವ ಭಾಳಷ್ಟು ಸ್ಟೂಡೆಂಟ್ಗಳು ಬೇರೆ ಬೇರೆ ಹಳ್ಳಿಗಳಲ್ಲಿ ಮತ್ತು ಊರುಗಳಲ್ಲಿ ಪಾರ್ಲರ್ಗಳನ್ನು ಮಾಡಿಕೊಂಡು ತುಂಬ ಆರ್ಥಿಕವಾಗಿ ತುಂಬ ಚೆನ್ನಾಗಿದ್ದಾರೆ. ನಮ್ಮ ಇನ್ಸ್ಟಿಟ್ಯೂಟ್ಗಳಲ್ಲಿ ಪ್ರತಿಯೊಂದು ಅವಕಾಶಗಳು, ಪ್ರತಿಯೊಂದು ಬೆನಿಫಿಟ್ಸ್ಗಳನ್ನು ಎಲ್ಲ ಸ್ಟೂಡೆಂಟ್ಗಳು ಇನ್ಮೇಲೆ ಬರೋರು ತಗೋಬೇಕು. ಮತ್ತು ಎಲ್ಲರೂ ಆರ್ಥಿಕವಾಗಿ ಕೌಶಲ್ಯವಾಗಿ ಕಲ್ತ್ಬಿಟ್ಟು ಅವರು ಆತ್ಮವಿಶ್ವಾಸದಿಂದ ಮತ್ತು ಆರ್ಥಿಕವಾಗಿ ಮುಂದೆ ಬರಬೇಕು. ಇನ್ನು ಉಳಿದಂಥ ಕೆಲವೊಂದು ಹೆಣ್ಮಕ್ಳಾಗಿರ್ಬೋದು, ಸ್ಟೂಡೆಂಟ್ಗಳಾಗಿರ್ಬೋದು, ಎಜುಕೇಷನ್ ಮುಗಿಸ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಮ್ಮಂಥ ಇನ್ಸ್ಟಿಟ್ಯೂಟ್ಗಳಿಗೆ ಬಂದುಬಿಟ್ಟು ಎಲ್ಲರೂ ಟ್ರೈನಿಂಗ್ ತೊಗೊಂಡು ಎಲ್ಲರೂ ಆರ್ಥಿಕವಾಗಿ ಮುಂದೆ ಬರಬೇಕನ್ನೋದೇ ನನ್ನ ಆಸೆ ಸರ್ ಇರೋದು. ಇಷ್ಟು ಹೇಳಿ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ. ನಾನು ಬೂದ್ಯಾಳಿಯಿಂದ ಬಂದಿದ್ದೀನಿ. ಪಾರ್ಲರ್ ಕಲಕ್ಕೆ ಬಂದಿದ್ದೀನಿ ಕೆನರಾ ಬ್ಯಾಂಕ್ಲಿಂದ. ನಮ್ಮ ಡೈರೆಕ್ಟರ್ ಸರ್ ಇದ್ದಾರೆ, ಯಾವಾಗಲೂ ಸೈಲೆಂಟಾಗಿರ್ತಾರೆ, ಏನಾದರೂ ತಿಳ್ಕೊಂಬಿಟ್ಟಿರ್ತಾರೆ. ಫಸ್ಟ್ ನಿಮ್ಮ ಸ್ಟೂಡೆಂಟ್ ನೋಡ್ಕೊರಿ, ಫಸ್ಟು ಅವ್ರು ಹೇಗಿದ್ದಾರೆ ಹೇಗಿಲ್ಲ, ಅವ್ರಿಗೆ ಏನು ಬೇಕು ಅವರೆಲ್ಲ ತಿಳ್ಕೊರಿ ಫಸ್ಟು. ನಿಮ್ಮದೆಲ್ಲ ಬಿಟ್ಟು ಫಸ್ಟು ಸ್ಟೂಡೆಂಟ್ಸ್ ನೋಡ್ಕೊರಿ ಫಸ್ಟ್ ಅಂತ ಹೇಳ್ಕೊತಾರೆ ನಮ್ಮ ಡೈರೆಕ್ಟರ್ ಸರ್. ಅವ್ರಿಗೆ ಥ್ಯಾಂಕ್ ಯು ಹೇಳ್ತಿದ್ದೀನಿ. ನನ್ನ ಹೆಸರು ಮಂಜುಳಾ ಅಂತೇಳಿ, ನಾನು ಬಳ್ಳಾರಿಯಿಂದನೇ ಬರ್ತಾ ಇದ್ದೀನಿ. ಆ್ಯಕ್ಚುಲಿ ಗೌರ್ಮೆಂಟ್ ಅಂದ್ರೇ ಕೆಲವೊಬ್ಬರ ಮನಸ್ಸಲ್ಲಿ ಏನು ಕಲಿಸ್ತಾರೆ ಬಿಡಿ ಗೌರ್ಮೆಂಟಲ್ಲಿ ಅನ್ನೋದು ಇರುತ್ತೆ. ಬಟ್ ನಾ ಇಲ್ಲಿ ಬಂದಮೇಲೆ ಎಷ್ಟು ಕಲ್ತಿದ್ದೀನಿ ಅಂದರೆ ನನಗಿನ್ನು ಔಟ್ಸೈಡ್ ಹೋಗಿ ಕಲಿಯೋ ಅವಶ್ಯಕತೆಯೇ ಇಲ್ಲ ಅನ್ನೋ ಥರ ಇದೆ. ತುಂಬ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಕೊಡ್ತಾ ಇದ್ದಾರೆ ಮೇಡಮ್ ಅವರು. ಸೊ ನಮಗೆ ಗೊತ್ತಿಲ್ಲ ಅಂದರೆ ಮತ್ತೆ ಹೇಳ್ಕೊಡ್ತಾರೆ. ಇಲ್ಲ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿದೆ. ಎಲ್ಲರೂ ಬನ್ನಿ, ಎಲ್ಲರೂ ಕಲೀರಿ, ಎಲ್ಲರೂ ನಿಮ್ಮ ಲೈಫ್ ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ಸ್. ಕೆನರಾ ಬ್ಯಾಂಕ್ ರೂರಲ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಈ ಒಂದು ಸಂಸ್ಥೆಯಿಂದ ನಮ್ಗೆ ಒಂದು ಬ್ಯೂಟಿ ಪಾರ್ಲರ್, ನಾಟ್ ಓನ್ಲಿ ಬ್ಯೂಟಿ ಪಾರ್ಲರ್ ಟ್ರೈನಿಂಗು ಪ್ರತಿಯೊಂದೂ ಇಲ್ಲಿ ತರಬೇತಿ ಇದೆ. ಸೊ ನಮ್ಮ ಚೂಸಿಂಗ್ ನಾವು ಬ್ಯೂಟಿ ಪಾರ್ಲರ್ ಚೂಸ್ ಮಾಡಿದ್ದೀವಿ. ಸಂಸ್ಥೆನಲ್ಲಿ ಬಂದುಬಿಟ್ಟು ಫ್ರೀ ಆಫ್ ಕಾಸ್ಟ್, ನಮಗೆ ಇಷ್ಟೇನು ಅಮೌಂಟ್ ಪೇ ಮಾಡಬೇಕನ್ನಿಲ್ಲ, ಏನಿಲ್ಲ, ಯಾವುದೂ ಇಲ್ಲ. ಸೊ ಫ್ರೀ ಆಫ್ ಕಾಸ್ಟಲ್ಲಿ ಹೇಳ್ಕೊಡ್ತಾರೆ. ಈವನ್ ಪ್ರಾಡಕ್ಟ್ಸ್ ಬಂದುಬಿಟ್ಟು ಎಲ್ಲ ಬ್ರ್ಯಾಂಡೆಡ್, ನ್ಯೂ ಎಲ್ಲ ಹೊಸ್ದಾಗಿನೇ ಪರ್ಚೇಸ್ ಮಾಡಿದ್ದಾರೆ. ಸೊ ಗೋರ್ಮೆಂಟ್ ಅಂದರೆ ಎಲ್ಲರ ಮೈಂಡಲ್ಲಿ ನೆಗೆಟಿವ್ ಆಗಿ ಥಿಂಕ್ ಬರ್ತದೆ. 35 ಡೇಸಲ್ಲಿ ನಾವೇನು ಕಲಿತೀವಿ, ಏನಾಗಲ್ಲ, ಹೊರಗಡೆ ಪಾರ್ಲರ್ ಕಲ್ಸೋಕ್ಕೆ ಇಷ್ಟು ರೊಕ್ಕ ಬೇಕು, ಇಷ್ಟಿಲ್ಲ ಅಂತ ಈ ಥರ ಎಲ್ಲ ಹೇಳ್ತಾರೆ. ಆ ಥಿಂಕಿಂಗ್ ಇಲ್ಲಿ ಬಂದ ಮೇಲೆ ದಟ್ ಈಸ್ ರಾಂಗ್ ಅಂತ ನಾವು ಫೀಲ್ ಆದ್ವಿ. ಸೊ ಇಲ್ಲಿ ಬಂದುಬಿಟ್ಟು 35 ಡೇಸ್ನಲ್ಲಿ ಆಲ್ಮೋಸ್ಟ್ ಆಲ್ ಎಷ್ಟು ಕವರ್ ಮಾಡಬೇಕು, ಈವನ್ ಹೈಬ್ರೋಲಿಂದ ಹಿಡಿದು ಅಡ್ವಾನ್ಸ್ ಆಗಿ ಈಗಿನ ಟ್ರೆಂಡಲ್ಲಿ ಏನು ನಡೀತಾ ಇದೆ ಬ್ಯೂಟಿಷನಲ್ಲಿ, ಸೊ ಅದೆಲ್ಲ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ಸಂಸ್ಥೆ ಬಂದುಬಿಟ್ಟು ಹಳ್ಳಿಯಿಂದ ಬಂದ ಜನಗಳಿಗೆ, ವಿದ್ಯಾರ್ಥಿಗಳಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ವಸತಿ, ಊಟ ಆಯಿತು, ಪ್ರತಿಯೊಂದನ್ನು ಸಂಸ್ಥೆ ಪ್ರೊವೈಡ್ ಮಾಡಿದೆ. ಸೊ ಲೋನ್ ಬಗ್ಗೆನೂ ನಮಗೆ ಇಲ್ಲಿ ಬಂದುಬಿಟ್ಟು ಹೇಳಿದ್ದಾರೆ. ನಾವು ಇದು ಆಫ್ಟರ್ ಇದು ಕೋಚಿಂಗ್ ಆದ ನಂತರ ಹೊರಗಡೆ ನಾವು ಹೇಗೆ ಬಿಸ್ನೆಸ್ ಬಿಲ್ಡ್ ಮಾಡಬೇಕು. ಸೊ ಬಿಲ್ಡ್ ಮಾಡಬೇಕಂದ್ರೆ ನಮ್ಮಲ್ಲಿ ಏನು ಬೇಕು, ಕರೇಜ್ ಬೇಕು, ನಮ್ಮಲ್ಲಿ ಸೆಲ್ಫ್ ಮೋಟಿವೇಟ್ ಬೇಕು. ಅದು ಕೂಡ ಇಲ್ಲಿ ಟೀಚಿಂಗ್ ಆಗಿ ಕೊಡ್ತಾ ಇದ್ದಾರೆ ನಮಗೆ. ಪಾರ್ಲರ್ ಈಗ ಹೊರಗಡೆ ನಾವು ಪಾರ್ಲರ್ ಒಂದು ಕಲಿತು ನಾವು ಪ್ರೊಫೆಷ್ನಲ್ ಆಗ್ಬೋದು. ಸೊ ಅದನ್ನು ಬಿಲ್ಡ್ ಮಾಡ್ಕೊಳ್ಳೋಕೆ ನಮಗೊಂದು ಐಡಿಯಾಸ್ ಬೇಕಾ, ಟೆಕ್ನಿಕ್ಸ್ ಬೇಕಾ. ಸೊ ನಾವು ಯಾವ ಪ್ಲೇಸಲ್ಲಿ ನಾವು ಶಾಪ್ ಆಗಬೇಕು, ಸುತ್ತಮುತ್ತ ಹೇಗೆ ಪ್ರದೇಶ ಇರಬೇಕು, ನಾವು ಹೆಂಗೆ ಚೂಸ್ ಮಾಡ್ಕೋಬೇಕು. ಸೊ ಲೋನ್ ನಮಗೆ ಹಾಕಕ್ಕೆ ಲೋನ್ ಬೇಕು, ಅದು ಕೆನರಾ ಬ್ಯಾಂಕ್ ಪ್ರೊವೈಡ್ ಸಬ್ಸಿಡಿ ಕೊಡ್ತೀವಂತ ಹೇಳಿದ್ದಾರೆ. ಅಕೌಂಟ್ಸ್ ಓಪನ್ ಮಾಡಿದ್ದಾರೆ. ಸಂಸ್ಥೆ ಬಂದುಬಿಟ್ಟು ಎಲ್ಲ ರೀತಿಯಿಂದನೂ ನಮಗೆ ಎಲ್ಲ ರೀತಿಯಿಂದ ಒದಗಿಸಿಕೊಟ್ಟಿದೆ. ಸೊ ಇಲ್ಲಿನ ಸರ್ ಆಯಿತು, ಇವನ್ ಮೇಡಮ್ ಆಯಿತು, ಮೇಡಮ್ ಕೂಡ ತುಂಬ ಒಳ್ಳೆ ರೀತಿಯಿಂದ ಟೀಚ್ ಮಾಡ್ತಾ ಇದ್ದಾರೆ. ಇವನ್ ಡೈರೆಕ್ಟ್ರ್ ಸರ್ ಆಯಿತು,
ಏನೋ ಬಿಡು ಗೌರ್ಮೆಂಟ್ ಅಂತ ಈಸಿ ವೇಲಿಂದ ಇಲ್ಲಿರೋ ವಿದ್ಯಾರ್ಥಿಗಳು ನೋಡ್ತಾ ಇಲ್ಲ. ಪ್ರತಿಯೊಬ್ಬರು ವಿದ್ಯಾರ್ಥಿಗೆ ಏನು ಪ್ರಾಬ್ಲಮ್ ಇದೆ, ಫುಡ್ಡಲ್ಲಿ ಪ್ರಾಬ್ಲಮ್ ಬಂತ ಅದು ಬಂದು ಕೇಳ್ತಾರಾ, ಇವನ್ ನಮ್ಮ ಟೀಚಿಂಗ್ನಲ್ಲಿ ಏನಾದರೂ ಪ್ರಾಬ್ಲಮ್ ಅಂತ, ಮೇಡಮ್ ಹೇಳ್ಕೊಡೋದ್ರಲ್ಲಿ ಏನಾದ್ರು ಮಿಸ್ಟೇಕ್ಸಾ, ಪ್ರತಿಯೊಂದ್ರ ಬಗ್ಗೆ ನಮಗೆ ಬಂದು ಕೇಳಿ ನಮ್ಮದಾದ ನಮ್ದು ಒಪಿನಿಯನ್ ತೊಗೊಂಡು ಸೊ ಯಾವ ಥರ ಏನು ನಮ್ಗೆ ಯಾವ ಥರ ಇದೆ ಎಲ್ಲ ರೀತಿಯಿಂದ ಪ್ರಾಡಕ್ಟ್ ಆಯಿತು ಪ್ರತಿಯೊಂದನ್ನು ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಈ ಅವಕಾಶ ಎಲ್ಲ ಹೆಣ್ಮಕ್ಳಿಗೆ ಸಿಕ್ಕರೆ ಒಳ್ಳೆಯದು. ಸೊ ಆದಷ್ಟು ರೂರಲ್ ಪೀಪಲ್ ಯಾರ್ಯಾರು ಎಲ್ಲೆಲ್ಲಿ ಮನೇಲಿ ಇದ್ದೀರಿ, ಸೊ ಬನ್ನಿ ಎಲ್ಲರೂ ಕಲಿಯೋಣ, ನಾವಾದ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋಣ. ಸೊ ಹೆಣ್ಮಕ್ಳಂದ್ರೂ ಏನಂತ ತೋರಿಸೋಣ. ಈಗ ಅವಕಾಶ ಒದಗಿಸಿಕೊಟ್ಟು ಕೆನರಾ ಬ್ಯಾಂಕಿಗೆ ತುಂಬ ಧನ್ಯವಾದಗಳು. ಸರ್ಕಾರ ಹೆಣ್ಮಕ್ಳಿಗೋಸ್ಕರ ಎಷ್ಟೊಂದು ಸ್ಕೀಮ್ಸ್ ಎಲ್ಲ ತಂದಿದೆ, ಅದರಲ್ಲಿ ಇದು ಕೂಡ ಒಂದು. ನಿಮಗೆ ಮನೇಲಿ ದುಡ್ಡು ಕೊಟ್ಟು ಟೈಲರಿಂಗ್ ಕಳ್ಸೋಕ್ಕಾಗಲ್ಲ ಅಂತಂದರೆ ಅಟ್ಲೀಸ್ಟ್ ಇಲ್ಲಿ ಫ್ರೀ ಊಟ ಇದೆ, ವಸತಿ ಇದೆ, ಟ್ರೈನರ್ ಕೂಡ ತುಂಬ ಚೆನ್ನಾಗಿದ್ದಾರೆ, ಸಪೋರ್ಟ್ ಸಿಸ್ಟಮ್ ಕೂಡ ಚೆನ್ನಾಗಿದೆ, ಇನ್ಸ್ಟಿಟ್ಯೂಷನ್ಗೂ ಕೂಡ ಒಳ್ಳೆ ನೇಮ್ ಇದೆ. ನೀವೆಲ್ಲ ಇದ್ರ ಉಪಯೋಗ ಪಡಿಸ್ಕೊಂಡ್ರೆ ಅವ್ರಿಗೆ ಇನ್ನೂ ಖುಷಿ ಆಗುತ್ತೆ. ಸರ್ಕಾರ ಹೆಣ್ಮಕ್ಳ ಬಗ್ಗೆ ಇನ್ನೂ ಸ್ವಲ್ಪ ಕೇರ್ ಮಾಡೋದು, ಇನ್ನೂ ಸ್ವಲ್ಪ ಸ್ಕೀಮ್ಸ್ನೆಲ್ಲ ತರೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ರೀಕಾ ವ್ಯಾಕ್ಸ್ ಯೂಸ್ ಮಾಡಲಿಕ್ಕೆ ಅದಕ್ಕಿದು ಡಬಲ್ ಇರುತ್ತೆ. ಸೊ ಡಬಲ್ ಲೇಯರ್ ಇರುತ್ತೆ ಇದು ಹೀಟ್, ಅದು ಡೈರೆಕ್ಟಾಗಿ ಹೀಟ್ ಮಾಡ್ಲಿಕ್ಕಾಗಲ್ಲಗೋಸ್ಕರ ನಮಗೆ ಡಬಲ್ ಕೊಟ್ಟಿರ್ತಾರೆ. ಇದು ರೀಕಾ ವ್ಯಾಕ್ಸ್ ಯೂಸ್ ಮಾಡೋದಕ್ಕೆ ಇದನ್ನು ಹೀಟರ್ ಯೂಸ್ ಮಾಡ್ತೀವಿ. ಸೊ ಇದು ರೀಕಾ ವ್ಯಾಕ್ಸ್ ಯೂಸ್ ಮಾಡೋಕ್ಕಿಂತ ಬಿಫೋರ್ ಒಂದು ಜೆಲ್ ಇರುತ್ತೆ, ಸೊ ಆಫ್ಟರ್ ಒಂದು ಜೆಲ್ ಇರುತ್ತೆ, ಸೊ ಸ್ಟ್ರಿಪ್ಸ್ ಇರುತ್ತೆ. ಸ್ಟ್ರಿಪ್ಸ್ ಮಾಡೋದಕ್ಕೋಸ್ಕರ ನಮಗೆ ಇಲ್ಲಿರೋ ಇಷ್ಟೊಂದು ಸಾಮಗ್ರಿಗಳನ್ನು ಯೂಸ್ ಮಾಡ್ತೀವಿ. ಮೊದಲ ಹಂತದಲ್ಲಿ ನಾವು ಕ್ಲೆನ್ಸಿಂಗ್ ಮಾಡ್ತೀವಿ, ನೆಕ್ಸ್ಟು ನಾವು ಸ್ಕ್ರಬ್ ಮಾಡ್ತೀವಿ. ದಿಸ್ ಇಸ್ ಸ್ಕ್ರಬ್ ಆದಮೇಲೆ ನಾವು ಮಸಾಜಲ್ಲಿ ಯೂಸ್ ಮಾಡ್ತೀವಿ. ಸ್ಕ್ರಬ್ ಆದಮೇಲೆ ನಾವು ಸ್ಟೀಮ್ ಕೊಡ್ತೀವಿ. ಸ್ಟೀಮ್ ಆದಮೇಲೆ ನಾವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡಲಿಕ್ಕೆ ಈ ಪಿನ್ ಯೂಸ್ ಮಾಡ್ತೀವಿ. ಸೊ ಅದಾದ ನಂತರ ನಾವು ಮಸಾಜ್ ಕ್ರೀಮ್ ಕೊಡ್ತೀವಿ. ಮಸಾಜ್ ಕ್ರೀಮ್ ಆದಮೇಲೆ ನಾವು ಫ್ರೂಟ್ ಜೆಲ್ ಅಂತ ಬರುತ್ತೆ, ಇದು 4 to 5 ಮಿನಿಟ್ಸ್ ಆದಮೇಲೆ ಆಮೇಲೆ ನಾವು ಫ್ರೂಟ್ ಜೆಲ್ಲಿಂದ ಇದನ್ನು ಸ್ವಲ್ಪ ಲೈಟಾಗಿ ಮಸಾಜ್ ಕೊಡ್ತೀವಿ. ಫೈನಲ್ ಆಗಿ ಮಸಾಜ್ ಜೆಲ್ ಆದಮೇಲೆ ನಾವು ಫೇಸ್ ಪ್ಯಾಕ್ನ ಯೂಸ್ ಮಾಡ್ತೀವಿ. ಫೇಸ್ ಪ್ಯಾಕ್ ಬಂದುಬಿಟ್ಟು ಅದು ಫುಲ್ ಪ್ಯಾಕ್ ಮಾಡಿಬಿಟ್ಟು 1-5-10 ಮಿನಿಟ್ಸ್ ಡ್ರೈ ಆಗೋರ್ಗೆ ಇದ್ಮೇಲೆ ನೆಕ್ಸ್ಟ್ ನಾವು ಫೇಸ್ ಪ್ಯಾಕ್ ರಿಮೂವ್ ಮಾಡಿ ಮಾಯ್ಶ್ಚರೈಸ್ ಕ್ರೀಮ್ನ ಅಪ್ಲೈ ಮಾಡ್ತೀವಿ. ಇದು ಕ್ರಾಸ್ ಇದೆ, ಇದು ಕ್ರಾಸ್ ಇದೆ, ಇದು ಕ್ರಾಸ್ ಇದೆ. ಏನು ಕ್ರಾಸ್ ಇದೆ? ನಾನು ಕಂಡೀಷನ್ ಹೇಳಿರ್ತಕ್ಕಂಥದ್ರಲ್ಲಿ ಫೇಲ್ ಆಗಿದೆ. ಇವರು 5 ತಗೊಂಡಿದ್ದಾರೆ ನೋಡಿ, ಕ್ರಾಸ್ ಇದೆ ಇಲ್ವಾ? ಇದು ಕ್ರಾಸ್ ಇದೆ, ಇದು ಕ್ರಾಸ್ ಇದೆ, ಇದು ಕ್ರಾಸ್ ಇದೆ, ಇದು ಕ್ರಾಸ್ ಇದೆ. ಎಷ್ಟು ಕ್ಲಾಸ್ ಅಮ್ಮ? ಇಲ್ಲಿ ವೈಟ್ ಕಾಣುತ್ತೆ ಆಲ್ರೆಡಿ ನೋಡಿ. ಈಗ ಅಡುಗು ಕ್ರಾಸ್ ಇದೆ ಅಂತ ಹೇಳಿದ್ರೆ ವೈಟ್ ಕಾಣುತ್ತೆ ಅಂದ್ರೆ ಕಂಡೀಷನಲ್ ಫೇಲ್. ಇದು ಕರೆಕ್ಟ್ ಆಗಿ ಲೆವೆಲ್ ಇರಬೇಕಂತ ಅದು ಒಂದು ಕಂಡೀಷನ್ ಫೇಲ್ ಆಗಿದೆ, ಅದಕ್ಕೋಸ್ಕರ ಆಟೋಮೆಟಿಕ್ ಆಗಿ ಲಾಸ್. ಎಷ್ಟು ಕ್ಲಾಸ್? ಕಂಡೀಷನಲ್ಲಿ ಅಡುಗನ್ನ ಸಕ್ಸಸ್ ಆಗಿ ಮಾಡಿದ್ದು ಒಂದಕ್ಕೆ 20 ರೂಪೀಸ್ ಬಂದ್ರೆ ಇನ್ನೆಷ್ಟು ಇದಾಗುತ್ತೆ? ಇನ್ನ 40 ರೂಪೀಸ್ ಏನಾದಂಗೆ ಆಯ್ತು ಅಂದ್ರೆ ಲಾಸಿನ ಪ್ರಮಾಣ ಇವ್ರಿಗೆ ಕಡಿಮೆ ಆಯ್ತು. ಲಾಸೇ, ಪ್ರಾಫಿಟ್ ಇಲ್ಲ, ಅದ್ರ ಲಾಸಿನ ಪ್ರಮಾಣ ಕಡಿಮೆ ಆಯ್ತು. ಇನ್ನು ಉಳಿಕೆದವ್ರಿಗೆ ಸಂಪೂರ್ಣವಾಗಿ ಪೂರ್ತಿ ಲಾಸ್. ನಿಮಿಷ 3 ನಿಮಿಷ 4 ನಿಮಿಷ ಇಷ್ಟು ಕೊಡ್ತೀನಿ, ಇಷ್ಟು ದುಡ್ಡು ಬರ್ತದೆ ಅಂತೇಳಿ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಿಡಿ. ಯಾಕೆ ಮಾಡ್ಲಿಕ್ಕೆ ಹೋಗ್ಬಾರ್ದು ಹೇಳಿ? ಯಾವತ್ತಿಗೆ ಪ್ರಾಫಿಟ್ ಮೇಲೆ ನಾವು ಒತ್ತಡದಿಂದ ಮಾಡ್ತೀವೋ ಬರ್ತಕ್ಕಂಥ ರಿಸಲ್ಟ್ ಏನದ ಫೇಲ್ಯೂರ್ ಇರ್ತದೆ. ಇದನ್ನು ಬರೆದಿಟ್ಕೊಳ್ಳಿ. ನೀವು ಇವತ್ತೆಲ್ಲನೂ ಕರೆಕ್ಟಾಗಿ ಮಾಡಿದಿರಿ, ಅದರ ಕಂಡೀಷನಲ್ಲಿ ಫೇಲ್ ಆಗಿದ್ದೀರಿ. ಬೋಟೆ ಅದು ನಿಧಾನವಾಗಿ ಟೈಮ್ ಇಲ್ಲಾರ್ದಂಗೆ ಮಾಡಿದರೆ ಖಂಡಿತವಾಗೂ ನೀವೆಲ್ಲರೂ ಸಕ್ಸಸ್ ಆಗ್ತಾ ಇದ್ದೀರಿ. ಯಾಕೆ ಅಂತ ಹೇಳಿದ್ರೆ ನೀವು ಹಾಕಿರ್ತಕ್ಕಂಥ ಬಂಡವಾಳ ಅದು ವಾಪಸ್ ಬರಬೇಕು ಅಂತ. ಅದ್ರ ಒಂದು ಪ್ರಶ್ನೆ ಸರ್, 5-3-4 ಒತ್ತಡ ಬೀಳ್ತದೆ. ಒತ್ತಡ ಬಿದ್ದಾಗ ಏನಾಗುತ್ತೆ ಅಂತ ಹೇಳಿದಪ್ಪ ಅಂದರೆ ಆಟೋಮೆಟಿಕ್ ಆಗಿ ರಾಂಗ್ ಫೋಲ್ಡ್ ಆಗುತ್ತೆ. ರಾಂಗ್ ಫೋಲ್ಡ್ ಯಾವಾಗ ಆಗುತ್ತೆ? ರಿಸಲ್ಟ್ಸ್ನ ರಾಂಗೇ ಬರ್ತದೆ. ಅದಕ್ಕೋಸ್ಕರ ಯಾವಾಗಲೂ ಒತ್ತಡ ರಹಿತ, ತರಬೇತಿ ರಹಿತ, ಜ್ಞಾನ ರಹಿತ
ಯಾವುದೇ ಬಿಸ್ನೆಸ್ಗಳನ್ನು ಉದ್ಯಮಗಳನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ನೊಂದು, ಯಾರು ಉಲ್ಟಾ ಮಾಡಿದ್ರಲ್ಲ, ಈ ಉಲ್ಟಾ ಯಾಕೆ ಮಾಡಿದ್ರೆ ಹೇಳಿ ನೀವು? ಇವ್ರಿಗೆ ಈಗ ಮಾಡಿಸ್ಬೇಕು ಅನ್ನೋ ಕನ್ಫ್ಯೂಸ್. ಯಾಕೆ? ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ಅದ್ರ ಬಗ್ಗೆ ಅನುಭವ ಇಲ್ಲ, ಅದ್ರ ಬಗ್ಗೆ ತರಬೇತಿ ಇಲ್ಲ. ಜಸ್ಟ್ ಈ ಒಂದು ಗೇಮಲ್ಲಿ ಹೇಳಿದಕ್ಕೋಸ್ಕರ ನೀವು 50 ರೂಪಾಯಿ 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಹಾಕಿ ಮಾಡಿದಾಗೆ ಒತ್ತಡಕ್ಕೆ ಬಿದ್ದಾಗೆ ಹಿಂಗೆ ಮಾಡಿಸಿದ್ರೆ ಬರ್ತದೋ ಅಥವಾ ಈಗ ಮಾಡಿಸಿದ್ರೆ ಬರ್ತದೋ ಅನ್ನೋ ಕನ್ಫ್ಯೂಸಲ್ಲಿ ಯಾವುದೋ ಬಂದಂಗೆ ಬರಲಿ ಬಿಡು ಅಂತೇಳಿ ಹಿಂಗೆ ಮಾಡಿಸ್ತೀರಿ, ಉಲ್ಟಾ ಆಗ್ತದೆ. ಆ ಉಲ್ಟಾ ಆಗಿದ್ದು ಸುಮ್ಮನೆ ಕಂಡಿಡಿದಂತಕ್ಕಂಥ ಪರಿಸ್ಥಿತಿ ಕೆಲವೊಬ್ರು 3-4 ಮಾಡಿದ್ದಾರೆ. ಅಂದ್ರೆ ಅವರು ಕಾನ್ಸಿಯಸ್ ಟು ಅನ್ಕಾನ್ಸಿಯಸ್ ಮೈಂಡ್ಗೆ ಹೋಗ್ಬಿಡ್ತಾರೆ, ಒಟ್ಟು ಮಾಡಬೇಕು, ದುಡ್ಡು ಹಾಕಿದ್ದು ಮಾಡಬೇಕು ಅಂತ. ಆದರೆ ಇವ್ರು ಒಂದು ಮಾಡಿದ್ರು, ಈಗ ಮಾಡಿಸ್ಬಾರ್ದು, ಈಗ ಮಾಡಬೇಕು ಅಂತಕ್ಕಂಥದ್ದು ಬಂತು. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಪ್ಲಾನ್ ಇರಬೇಕು, ಟ್ರೈನಿಂಗ್ ಇರಬೇಕು, ಕರೆಕ್ಟಾಗಿ ಅದಕ್ಕೆ ತರಬೇತಿ ತಗೊಂಡು ಕರೆಕ್ಟ್ ಟೈಮ್ ಬೇಸ್ ನೀವು ಮಾಡಿದ್ದಪ್ಪ ಅಂದರೆ ಅದು ಯಾವಾಗಲೂ ಪರ್ಫೆಕ್ಷನ್ ಬರ್ತದೆ. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಚೆಕ್ ಮಾಡಿ. ಅದು ಯಾರೇ ಮನೆಯವರಾಗಿದ್ರು, ಗುರು ಆಗಿದ್ರು, ಯಾರೇ ಆಗಿದ್ರು ಸಹ ರಾ ಮೆಟೀರಿಯಲ್ ಚೆಕ್ ಮಾಡಲಾರ್ದೆ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ನಪ್ಪ ಅಂದರೆ ಆ ರಾ ಮೆಟೀರಿಯಲ್ ಎಫೆಕ್ಟ್ ಇದ್ನಪ್ಪ ಅಂದರೆ ಅದರ ಪರಿಣಾಮ ನೀವು ಅನುಭವಿಸ್ಬೇಕಾಗುತ್ತೆ. ಅದೇ ರಾ ಮೆಟೀರಿಯಲ್ ರಾಂಗ್ ಇತ್ತು ಅಂತ ಹೇಳಿದ್ರೆ ಆ ಪರಿಣಾಮನ ನೀವು ಕಸ್ಟಮರ್ ಮೇಲೆ ಹೇಳಲಿಕ್ಕೆ ಬರ್ತದೆ. ಅದನ್ನು ನೀವು ಮೆಟೀರಿಯಲ್ ಚೆಕ್ ಮಾಡ್ಕೊಳ್ಳಾರ್ದೆ ನೀವು ಮಾಡಿದ್ನಪ್ಪ ಅಂದರೆ ಅದು ನಿಮ್ಮ ಸಮಸ್ಯೆ ಆಗುತ್ತೆ. ಆ ಕಾರಣಕ್ಕೋಸ್ಕರ ಯಾವತ್ತು ಬಿಸ್ನೆಸ್ ಮಾಡ್ಬೇಕಾದ್ರೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿ. ಅರ್ಥ ಆಯ್ತಲ್ಲ? ಈ ಬಿಸ್ನೆಸ್ ಇಂದ ಏನು ಅರ್ಥ ಆಯ್ತು ಈ ಗೇಮ್ ಇಂದ? ಓಕೆ, ವೆರಿ ಗುಡ್. ಪೇಷನ್ಸ್, ವೆರಿ ಗುಡ್. ಕ್ವಾಲಿಟಿ ಚೆಕ್ ಮಾಡಬೇಕು, ಮತ್ತೆ ಟೈಮಿಂಗ್ ಇರ್ಬೇಕು, ಮತ್ತೆ ಏಕಾಗ್ರತೆ ಇರ್ಬೇಕು, ಮತ್ತೆ ಎಲ್ಲದಕ್ಕಿಂತ ಏನದ ಅಂತ ಹೇಳಿದಪ್ಪ ಅಂದ್ರೆ ನಾವಿಲ್ಲಿ ಕ್ವಾಲಿಟಿಗೆ ಗಮನ ಕೊಡಬೇಕು. ಯಾವಾಗ ಕ್ವಾಲಿಟಿಗೆ ಗಮನ ಕೊಡ್ತೀವೋ ಆಟೋಮೆಟಿಕ್ ಆಗಿ ನಾವು ಮಾಡ್ತಕ್ಕಂಥ ಬಿಸ್ನೆಸ್ ಸಕ್ಸಸ್ ಆಗುತ್ತೆ. ನೀವು ಅಂಗಡಿ ಆದ್ರೂ ಮಾಡಿ, ಹೋಟ್ಲಾದ್ರೂ ಮಾಡಿ, ಟೈಲರಿಂಗ್ ಆದ್ರೂ, ಎವ್ರಿಥಿಂಗ್, ಯಾವುದೇ ಬಿಸ್ನೆಸ್ ಅನ್ನ ಮಾಡಿ, ಕ್ವಾಂಟಿಟಿ ಗಮನ ಕೊಡ್ಬೇಡಿ, ಕ್ವಾಲಿಟಿಗೆ ಗಮನ ಕೊಡಿ. ನೀವು ಯಾವತ್ತಿಗೂ ಕ್ವಾಲಿಟಿಗೆ ಗಮನ ಕೊಟ್ಟು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ತಿರೋ ಆಟೋಮೆಟಿಕ್ ಆಗಿ ರಿಸಲ್ಟ್ ಅಲ್ಟಿಮೇಟ್ ಆಗಿ ಪ್ರಾಫಿಟ್ ಅಲ್ಲಿ ಇರ್ತದೆ, ಯಾವತ್ತಿಗೂ ಲಾಸ್ ಆಗಲ್ಲ. ಆಗುತ್ತಾ? ಓಕೆ, ಇದನ್ನು ತಿಳಿಸ್ತಕ್ಕಂಥದ್ದೇ ಈ ಗೇಮ್. ಇವತ್ತೆಲ್ಲ ಲಾಸ್ ಆಗಿದ್ರೆ ಇಲ್ವಾ? ಎಷ್ಟು ಲಾಸ್ ಆದ್ರೆ? 50 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 40 ರೂಪಾಯಿ, 100 ರೂಪಾಯಿ, ಓಕೆ ಲಾಸ್. ಇದು ಸಣ್ಣ ಮಟ್ಟದ ಅಮೌಂಟ್. ಇಟ್ ಮೀನ್ಸ್ ಮ್ಯಾನೇಜಬಲ್ ಅಮೌಂಟ್, ನಿರ್ವಹಣೆ ಮಾಡ್ಬೋದು. ಸಕ್ಸಸ್ ಆಗ್ತೀರಾ, ಹಾಗೆ ಫೇಲ್ಯೂರ್ ಆಗ್ತೀರಾ? ಓಕೆ. ನಮಸ್ಕಾರ, ಮೈ ಟಿವಿ ಭಾರತಿಂದ ನಾನು ನಿಮ್ಮ ಶೇಖರ್ ಹೊಣೆನೂರು. ಇವತ್ತು ನಾವು ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿದ್ದೇವೆ ಬಳ್ಳಾರಿಯಲ್ಲಿ. ಇವತ್ತು ಇಲ್ಲಿರುವಂಥ ಅಧಿಕಾರಿಗಳು, ಇಲ್ಲಿರುವಂಥ ಸ್ಟಾಫು, ಇಲ್ಲಿ ಯಾವ ಥರ ಈ ಸಂಸ್ಥೆ ವರ್ಕ್ ಆಗ್ತಿದೆ ಅಂತಂದು ಇಲ್ಲಿರುವಂಥ ಫ್ಯಾಕಲ್ಟಿನ ಕೇಳಿ ತಿಳಿಯೋಣ ಬನ್ನಿ. ಸರ್ ನಮಸ್ತೆ. ಸರ್, ನಿಮ್ಮ ಹೆಸರೇನು, ಇಲ್ಲಿ ಎಷ್ಟು ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಈ ಸಂಸ್ಥೆಗೆ ನಿಮ್ಮ ಒಂದು ಸೇವೆ ಹೇಗಿದೆ ಮತ್ತು ಎಷ್ಟು ವರ್ಷದಿಂದ ನಿಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಸರ್? ಈಗ ನನ್ನ ಹೆಸರು ಬಂದ್ಬಿಟ್ಟು ಸಂತೋಷ್ ಕುಮಾರ್ ವಿ ಚೆಟ್ಟೇರ್ ಅಂತೇಳಿ. ನಾನು ಇಲ್ಲಿ ಕಚೇರಿ ಸಹಾಯಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಕಳೆದ 2012ರಿಂದ ನಾನು ಇಲ್ಲಿ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗಾಗಿ ನಮ್ಮದು ಒಂದು ಆಫೀಸ್ ಅಸಿಸ್ಟೆಂಟ್ ಅಂತೇಳಿ ಹೇಳ್ತೀವಿ ನಮ್ಮ ಕೆಲಸ ಬಂದು. ಇಲ್ಲಿ ಆಫೀಸ್ ವರ್ಕ್ ಏನಿರ್ತದೆ ಮತ್ತು ಟ್ರೈನಿಂಗ್ ಬ್ಯಾಚಸ್ ಒಳಗೆ ನಾವು ಅಡ್ಮಿಷನ್ ಮಾಡ್ಕೊಳ್ಳೋದು, ಮತ್ತು ಅವ್ರದ್ದು ಬ್ಯಾಚ್ ರಿಪೋರ್ಟ್ಸ್ ಮಾಡೋದು, ಮತ್ತು ಬಂದು ಅವ್ರದ್ದು ಅಟೆಂಡೆನ್ಸ್ ಮೇಂಟೆನ್ಸ್ ಮಾಡೋದು, ಈ ಥರ ವರ್ಕ್ ನಮ್ಮದು ಇರ್ತದೆ. ಅದಲ್ಲದೆ ಬೇರೆ ನಮ್ಮ ತರಬೇತಿಯಲ್ಲಿ ಸಂಸ್ಥೆಯಲ್ಲಿರ್ತಕ್ಕಂಥ ವರ್ಕ್ ಏನಿರ್ತವೆ ಅದನ್ನು ನೋಡಿಕೊಂಡು ನಾವು ಕೆಲಸವನ್ನು ಮುಂದುವರಿಸ್ತಾ ಇರ್ತೀವಿ. ಇಷ್ಟು ಇರ್ತದೆ. ನಮ್ಮ ಸಂಸ್ಥೆ ಬಂದುಬಿಟ್ಟು ಅಕ್ಟೋಬರ್ 2 ಮತ್ತು 2000 ಇಸ್ವಿಯಿಂದ ನಮಗೆ ಸಂಸ್ಥೆ ಸ್ಥಾಪನೆ ಆಗಿದ್ದು, ಮತ್ತು ಅಲ್ಲಿಂದ ಇಲ್ಲಿವರೆಗೆ ಎಲ್ಲ ತರಬೇತಿಗಳನ್ನು ಕೊಡ್ತಾ ಬಂದಿದೆ. ಗ್ರಾಮೀಣ ಭಾಗದ ಪ್ರತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ವಿವಿಧ ರೀತಿಯ ತರಬೇತಿಗಳನ್ನು ಕೊಡ್ತಾ ಇದೆ. ಇದರಿಂದಾಗಿ ನಮ್ಮ ಗ್ರಾಮೀಣ ಭಾಗದಂಥ ವಿದ್ಯಾರ್ಥಿಗಳಿರ್ಬೋದು ಅಥವಾ ಶಿಬಿರಾರ್ಥಿಗಳಿರ್ಬೋದು, ಅವರು ಸ್ವಂತ ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅನುವು ಮಾಡಿಕೊಡ್ತಿದೆ ಅನ್ನೋದಕ್ಕೆ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾಯಿದೆ. ಸರ್, ಅಡ್ಮಿಷನ್ ಡಿಪಾರ್ಟ್ಮೆಂಟಾ ಸರ್? ಹೌದು ಸರ್. ಸರ್, ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಾಗಿರ್ಬೋದು, ಸಾರ್ವಜನಿಕರಾಗ್ಬೋದು, ಇಲ್ಲಿ ಜಾಯ್ನ್ ಆಗಬೇಕಂದ್ರೆ ಅವರು ಯಾವ ಒಂದು ಕ್ವಾಲಿಫಿಕೇಷನನ್ನು ಹೊಂದಿರಬೇಕು ಮತ್ತು ಯಾವ ಒಂದು ದಾಖಲಾತಿಗಳನ್ನು ಅವರು ಇಲ್ಲಿಗೆ ತಗೊಂಡು ಬರ್ಬೇಕು ಸರ್? ಸ್ಪೆಷಲಿ ಬೇರೆ ಬೇರೆ ಕೋರ್ಸ್ಗಳು ನಮ್ಮಲ್ಲಿ ಇರ್ತವೆ. ಮತ್ತು
ಅಗ್ರಿಕಲ್ಚರ್ ರಿಲೇಟೆಡ್ ಅಂತ ಹೇಳಿದರೆ ಅವ್ರಿಗೆ ಯಾವುದೇ ಎಜುಕೇಷನ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅವ್ರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಅದು ಬಿಟ್ಟು ಈಗ ಮೊಬೈಲ್ ರಿಪೇರಿ, ಮೋಟರ್ ರಿವೈಂಡಿಂಗ್ ಮತ್ತು ಫೋಟೋಗ್ರಫಿ ಇರ್ಬೋದು, ಅಂಥ ಬ್ಯೂಟಿ ಪಾರ್ಲರ್ ಅಂತ ಟ್ರೈನಿಂಗ್ ಇರ್ಬೋದು, ಅಥವಾ ಟೈಲರಿಂಗ್ ಇರ್ಬೋದು. ಇಂಥ ತರಬೇತಿಗಳಾದರೆ ಅವರು ಕನಿಷ್ಠ ವಿದ್ಯಾರ್ಥಿ ಬಂದುಬಿಟ್ಟು 10th ಪಾಸ್ ಆಗಿರ್ಬೇಕಂತೇಳಿ ನಮ್ಮಲ್ಲಿ ಇರ್ತದೆ. ಅದೇ ರೀತಿ ಅವರು ಎಜುಕೇಷನ್ ಮುಗಿಸಿ ಬಂದಂಥ ಶಿಬಿರಾರ್ಥಿಗಳು ಇರ್ತಾರೆ, ಅವರು ಇದ್ದಂಥ ತರಬೇತಿಯನ್ನು ಆಯ್ಕೆ ಮಾಡಿರ್ತಾರೆ. ಅವ್ರನ್ನ ನಾವು ಇದು ಏನಂತೀವಿ ಇಂಟರ್ವ್ಯೂ ಮುಖಾಂತರ ಅವ್ರಿಗೆ ಟ್ರೈನಿಂಗಿಗೆ ಸೆಲೆಕ್ಟ್ ಮಾಡಿಕೊಂಡು ಆ ತರಬೇತಿಗಳನ್ನು ಅವ್ರಿಗೆ ಬ್ಯಾಚ್ ವೈಸು ನಾವು ಕೊಡ್ತಾ ಇರ್ತೇವೆ. ತಿಂಗಳಿಗೆ ಒಂದು ಬ್ಯಾಚ್ ತರಬೇತಿಯನ್ನು ತೊಗೊಂಡು ಅವರು ಜೀವನದಲ್ಲಿ ನಡೆಸೋಕ್ಕೆ ಒಳ್ಳೆಯ ಇದು ವೇದಿಕೆ ಆಗಿದೆ ಅಂತೇಳಿ ಹೇಳ್ಬೋದು. ಸೊ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿರುವಂಥ ಮತ್ತೊಬ್ಬ ಅಧಿಕಾರಿಗಳು ಇಲ್ಲಿ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ನನ್ನ ಹೆಸರು ದಿನೇಶ್ ಕುಮಾರ್ ಜಿ ಅಂತೇಳಿ. ನಾನು ಈ ಸಂಸ್ಥೆಯಲ್ಲಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೇನೆ. ಕಳೆದ 3 ವರ್ಷದಿಂದ ಈ ಸಂಸ್ಥೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಗ್ರಾಮೀಣ ಭಾಗದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಯುವಕ ಯುವತಿಯರಿಗೆ 18 ವರ್ಷ ಮೇಲ್ಪಟ್ಟು 45 ವರ್ಷ ಒಳಗಡೆ ಇರುವಂತಹ ಯುವಕ ಯುವತಿಯರಿಗೆ ನಾವು ಉಚಿತವಾಗಿ ತರಬೇತಿಗಳನ್ನು ಕೊಡ್ತಾ ಇದ್ದೇವೆ. ಉದಾಹರಣೆಗೆ ಮಹಿಳೆಯರಿಗೆ ಬ್ಯೂಟಿ ಪಾರ್ಲರ್ ಆಗಿರ್ಬೋದು, ಟೈಲರಿಂಗ್ ಆಗಿರ್ಬೋದು, ಮತ್ತು ಮಸಾಲಾ ಪಾಪಡ್ ಮೇಕಿಂಗ್ ಆಗಿರ್ಬೋದು, ಅಥವಾ ಅಗರಬತ್ತಿ ಕ್ಯಾಂಡಲ್ ಮೇಕಿಂಗ್ ಆಗಿರ್ಬೋದು, ಈ ಥರ ನಾನಾ ವಿಧವಾದಂತಹ ಮಹಿಳೆಯರಿಗೂ ಮತ್ತು ಪುರುಷರಿಗೆ ಮೋಟರ್ ವೈಂಡಿಂಗ್ ಅಂತೇಳಿ, ಫೋಟೋಗ್ರಫಿ, ವಿಡಿಯೋಗ್ರಫಿ ಆಗಿರ್ಬೋದು, ಮತ್ತು ಹೌಸ್ ವೈರಿಂಗ್ ಆಗಿರ್ಬೋದು, ಈ ರೀತಿ ಸುಮಾರು ಕೃಷಿ ಉದ್ಯಮಿ ಅಂಥೇಳಿ ಈ ರೀತಿ ತರಬೇತಿಗಳನ್ನು ನಮ್ಮ ಸಂಸ್ಥೆ ನೀಡ್ತಾ ಇದೆ. ಸರ್, ಇಲ್ಲಿ ನಿಮ್ಮ ಒಂದು ಹುದ್ದೆ ಏನು ಸರ್? ನಾನಿಲ್ಲಿ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅವರು ಕೂಡ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ಒಂದು ಸಂಸ್ಥೆಯಲ್ಲಿ ಇಬ್ಬರು ಬಂದುಬಿಟ್ಟು ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಕಚೇರಿ ಸಹಾಯಕರು ಇಬ್ಬರು ಇರ್ತಾರೆ. ನಮ್ಮ ಒಂದು ಮೇಲ್ಗಡೆ ಇರುವಂತಹ ಅಧಿಕಾರಿ ಬಂದುಬಿಟ್ಟು ನಮ್ಮ ನಿರ್ದೇಶಕರು ಇರ್ತಾರೆ, ಈ ಸಂಸ್ಥೆಯ ನಿರ್ದೇಶಕರು. ಸೊ ಈ ಸಂಸ್ಥೆಯಲ್ಲಿ ಮತ್ತೊಬ್ಬ ಶಿಕ್ಷಕರು ಇದ್ದಾರೆ. ಅವರು ಇಲ್ಲಿ ಯಾವ ಒಂದು ಸಬ್ಜೆಕ್ಟ್ ಬಗ್ಗೆ ಟೀಚ್ ಮಾಡ್ತಾರೆ ಮತ್ತು ಅವರು ಎಷ್ಟು ವರ್ಷದಿಂದ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತಂದು ಬನ್ನಿ ಅವರನ್ನೇ ಕೇಳಿ ತಿಳಿಯೋಣ. ಸರ್ ನಮಸ್ಕಾರ, ನನ್ನ ಹೆಸರು ಜಡೇಶ್ ಅಂತೇಳಿ. ಇಲ್ಲಿ ನಾನು 11 ವರ್ಷದಿಂದ ಇಲ್ಲೇ ತರಬೇತಿ ಸಂಸ್ಥೆಯಲ್ಲಿ ಹಿರಿಯ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಇದು ಗ್ರಾಮೀಣ ಬ್ಯಾಂಕ್ ಭಾಗದ ಯುವಕ ಮತ್ತು ಯುವತಿಯರಿಗೋಸ್ಕರ ಕೊಡ್ತಕ್ಕಂಥ ಒಂದು ತರಬೇತಿ ಕೇಂದ್ರ. ಇಲ್ಲಿ ಕೇವಲ ಕಲೆ ಆಧಾರಿತ ತರಬೇತಿಗಳನ್ನು ನೀಡ್ತೀವಿ. ಅಂದರೆ ಒಂದು ಕಲ್ತಿರ್ತಕ್ಕಂಥ ವಿಷಯಗಳನ್ನು ಒಂದು ಉದ್ಯಮವಾಗಿ ಮಾಡ್ಕೋಬೇಕು. ಆ ಕಲ್ತಿರ್ತಕ್ಕಂಥ ವಿಷಯಗಳನ್ನು ಉದ್ಯಮವಾಗಿ ಮಾಡಿಕೊಂಡ್ರೆ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 10 ವರ್ಷಗಳ ಕಾಲ ಭಾಳಷ್ಟು ಜನ ನಮ್ಮಲ್ಲಿ ತರಬೇತಿಯನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಉದ್ಯಮಗಳನ್ನು ಪ್ರಾರಂಭ ಮಾಡಿ, ನಾವು ಇರ್ತಕ್ಕಂಥ ಪೊಸಿಷನ್ಸ್ಗಿಂತ ನನ್ನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಪೊಸಿಷನ್ಲಿದ್ದಾರೆ. ಆ ಕಾರಣಕ್ಕೋಸ್ಕರ ನಾವು ಮಾಡ್ತಕ್ಕಂಥ ವೃತ್ತಿ, ನಾವು ಕೊಡ್ತಕ್ಕಂಥ ತರಬೇತಿ ಕೇಂದ್ರ ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲದೆ ಇಡೀ ಕರ್ನಾಟಕದಾದ್ಯಂತ, ಭಾರತದಾದ್ಯಂತ ಒಳ್ಳೆಯ ಕೆಲಸಗಳನ್ನು ನಮ್ಮ RCT ಮತ್ತು ರುಡ್ ಸಿಟಿಗಳಿಂದ ಮಾಡಲಾಗುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆಲ್ಲ ಸಹಕಾರ ಮಾಡಿರ್ತಕ್ಕಂಥದ್ದು ಒಂದು ಬ್ಯಾಂಕು, ಇನ್ನೊಂದು ಏನದ ಅಂತೇಳಿದಪ್ಪ ಅಂದರೆ ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ, ಮತ್ತು ಇದನ್ನು ಮಾತೃಶ್ರೀ ಸಂಸ್ಥೆ ಆಗಿರ್ತಕ್ಕಂಥ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ, ಇವರ ಒಂದು ಮಾಹಿತಿ ಮತ್ತು ಆಧಾರದ ಮೇಲೆ ಇವತ್ತೇನು ನಡೆಸ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಭಾಗದ ಎಲ್ಲ ಯುವಕ ಮತ್ತು ಯುವತಿಯರಿಗೆ ಉದ್ಯೋಗ ಮಾಡಲಿಕ್ಕೆ ಅನುಕೂಲ ಆಗಿದೆ. ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಯುವಕ ಮತ್ತು ಯುವತಿಯರು ತಮ್ಮ ಉದ್ಯೋಗಗಳನ್ನು ತರಬೇತಿಯನ್ನು ಪಡೆದುಕೊಂಡು ಅವ್ರದ್ದೇ ಆಗಿರ್ತಕ್ಕಂಥ ಜೀವನವನ್ನು ರೂಪಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಯುವಕ ಮತ್ತು ಯುವತಿಯರಿಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಸಿದ್ಲಿಂಗಮ್ಮ ಅಂತ ಹೇಳಿ. ನಾನಿಲ್ಲಿ ಆಫೀಸ್ ಅಸಿಸ್ಟೆಂಟಾಗಿ 11 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ. ನಮ್ಮದು ವರ್ಕ್ ಆಫ್ ನೇಚರ್ ಏನಂದ್ರೆ ಎಲ್ಲ ಕ್ಯಾಂಡಿಡೇಟ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು. ಯಾಕಂದ್ರೆ ಈಗಾಗಲೇ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಅಂಥೇಳಿ ನಿಮಗೆ ಗೊತ್ತದ. ಗ್ರಾಮೀಣ ಭಾಗದಿಂದ ಇಲ್ಲೆಲ್ಲ ಜನ ಬರ್ತಾರೆ. ಬಂದು ಸ್ವಉದ್ಯೋಗಕ್ಕಾಗಿ ಎಲ್ಲರಿಗೂ ಈಗ ಗೌರ್ಮೆಂಟ್ ನೌಕರಿ ಸಿಗೋಂಗಿಲ್ಲ. ಹೀಗಾಗಿ ತಮ್ಮ ಕಾಲ ಮೇಲೆ ತಾವು ನಿಲ್ಬೇಕಂತ ಹೇಳಿ ಇಲ್ಲಿ ನಾವು ಕೌಶಲ್ಯಾಧಾರಿತ ತರಬೇತಿಗಳನ್ನ ಕೊಡ್ತೀವಿ. ಉದಾಹರಣೆಗೆ ಮೋಟ್ರ್ ವೈಂಡಿಂಗು, ಮೊಬೈಲ್ ರಿಪೇರಿ, ಫೋಟೋಗ್ರಾಫಿ, ಬ್ಯೂಟಿ ಪಾರ್ಲರ್, ಟೇಲರಿಂಗ್, ಅಣಬೆ, ಆಮೇಲೆ ಕೃಷಿಗೆ ಸಂಬಂಧಪಟ್ಟಂಗೆ ಹೈನುಗಾರಿಕೆ, ಮೀನು ಸಾಕಾಣಿಕೆ, ಆಮೇಲೆ ಕುರಿ ಸಾಕಾಣಿಕೆ, ಹಿಂಗೆ ಹಲವಾರು ಯುವಕ ಯುವತಿಯರಿಗೆ, ಆಮೇಲೆ ಗ್ರಾಮೀಣ ಭಾಗದ ಜನರಿಗೆ ಏನೆಲ್ಲ ತರಬೇತಿಗಳ ಅವಶ್ಯಕತೆ ಐತಿ ಆ ತರಬೇತಿಗಳನ್ನೆಲ್ಲ ಅವರಿಗೆ ಕೊಟ್ಟು ಅವ್ರನ್ನ
ಅವ್ರ ಕಾಲ ಮ್ಯಾಗ ನಿಲ್ಲೋ ಹಂಗೆ ಮಾಡುವಂಥದ್ದು ನಮ್ಮ ಸಂಸ್ಥೆಯ ಮೇನ್ ಉದ್ದೇಶ. ಹೀಗಾಗಿ ಅವ್ರು ಬಂದವರೆಲ್ಲ ನಮ್ಮ ಕಡೆ ಬಂದು ರಿಜಿಸ್ಟ್ರೇಷನ್ ಮಾಡ್ತಾರೆ. ಅವ್ರಿಗೆಲ್ಲ ನಾವು ರಿಜಿಸ್ಟ್ರೇಷನ್ ಮಾಡ್ಕೋತೀವಿ. ಆಮೇಲೆ ಒಂದು ಬ್ಯಾಚಿಗೆ 35 ಜನ ಆಗಬೇಕು. ನಮಗೆ 35 ಜನ ಯಾವಾಗ ಆಗ್ತಾರಲ್ಲ ಅವಾಗ ಒಂದು ಬ್ಯಾಚ್ ಮಾಡಿ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡಿ ಅವ್ರನ್ನೆಲ್ಲ ಒಂದು ದಿವಸ ಇಂಟರ್ವ್ಯೂ ಕರೆದು ಅದ್ರೊಳಗೆ ಕ್ಯಾಂಡಿಡೇಟ್ನ ಸೆಲೆಕ್ಷನ್ ಮಾಡ್ಕೋತೀವಿ. ಕ್ಯಾಂಡಿಡೇಟ್ ಸೆಲೆಕ್ಷನ್ ಆದಮೇಲೆ ನಾವು ಬ್ಯಾಚ್ ಸ್ಟಾರ್ಟ್ ಮಾಡಿ ಅವರಿಗೆ 10ರಿಂದ ನಮ್ಮ ತರಬೇತಿ ಸಂಸ್ಥೆ ಒಳಗೆ 10ರಿಂದ ಹಿಡ್ಕೊಂಡು 45 ದಿವಸದವರೆಗೂ ತರಬೇತಿಗಳು ನಡೀತಾವೆ. ಇಲ್ಲೇ ಊಟ ವಸತಿ ಸಹಿತ ಅವರಿಗೆ ತರಬೇತಿಗಳನ್ನ ಕೊಡ್ತೀವಿ. ಎಲ್ಲ ತರಬೇತಿಗಳು ಉಚಿತವಾಗಿರ್ತಾವೆ. ಓನ್ಲಿ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾತ್ರ ಅಥವಾ ಸಾರ್ವಜನಿಕರಿಗೆ, ಇಲ್ಲಾಂದ್ರೆ ಎಲ್ಲರೂ ನಗರ ಪ್ರದೇಶದ ಸಾರ್ವಜನಿಕರಿಗಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಅವ್ರಿಗೂ ಸಹ ಈ ಒಂದು ತರಬೇತಿಯ ಒಂದು ಸೌಲಭ್ಯವನ್ನು ಪಡೆದುಕೊಳ್ಳಲು ನೀವೇನಾದರೂ ಅವಕಾಶ ಮಾಡಿಕೊಟ್ರಿ ಮೇಡಮ್? ನಾವು ಫೋಕಸ್ ಮಾಡುವಂಥದ್ದು ಹೆಚ್ಚಿಗೆ ಅಂದ್ರೆ ಗ್ರಾಮೀಣ ಭಾಗದವರಿಗೆ. ಯಾಕಂದ್ರೆ ಸಿಟಿಯವರಿಗೆ ಬೇಕಾದಷ್ಟು ಅವಕಾಶಗಳಿರ್ತಾವೆ. ಹೀಗಾಗಿ ನಾವು ಗ್ರಾಮೀಣ ಭಾಗದವರಿಗೆ ಹೆಚ್ಚಿಗೆ ಫೋಕಸ್ ಮಾಡುವಂಥದ್ದು. ನಮ್ಮದು ನಾರ್ಮ್ಸ್ ಪ್ರಕಾರ 75% ನಾವು ಗ್ರಾಮೀಣದವರಿಗೆ ಟ್ರೈನಿಂಗ್ ಕೊಡೋದು. 25% ಯಾರು ಇಂಟ್ರೆಸ್ಟೆಡ್ ಇರ್ತಾರೆ ಅಂಥವ್ರಿಗೆ ನಾವು ಸಿಟಿಯವರಿಗೂ ಸಹ ತೊಗೋತೇವೆ. ಕೆನರಾ ಬ್ಯಾಂಕ್ ಸ್ವಉದ್ಯೋಗ ತರಬೇತಿ ಸಂಸ್ಥೆಯ ಮುಖ್ಯ ಡೈರೆಕ್ಟರ್ ಆದಂಥ ವಿನಯ್ ಕುಮಾರ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಸೊ ಬನ್ನಿ ಈ ಸಂಸ್ಥೆಯನ್ನು ಹೇಗೆ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು ನಾವು ಅವರಿಂದನೇ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನನ್ನ ಹೆಸರು ವಿನಯ್ ಕುಮಾರ್ ಕೊಳೂರ್ಮಠ ಅಂಥೇಳಿ, ನಿರ್ದೇಶಕರು CBR ಸೆಟ್ಟಿಂಗ್ ಬಳ್ಳಾರಿ. ನಮ್ಮ ಸಂಸ್ಥೆ ಸುಮಾರು 26 ವರ್ಷದಿಂದ ಇಲ್ಲಿ ಕಾರ್ಯ ನಿರ್ವಹಿಸ್ತಾ ಇದೆ. ಇಲ್ಲಿ ಮೇನ್ ಇಂಟೆನ್ಷನ್ ಆಫ್ RCT ಏನಂದರೆ ಗ್ರಾಮೀಣ ನಿರುದ್ಯೋಗ ಯುವತಿಯರಿಗೆ ಟ್ರೈನಿಂಗ್ ಕೊಟ್ಟು ಅವ್ರ ತಮ್ಮ ಸ್ವಉದ್ಯೋಗ ಕಲ್ಪಿಸ್ಕೊಳ್ಳಿ ಅಂಥೇಳಿ ಒಂದು ಮೇನ್ ಉದ್ದೇಶ. ಈ ನಮ್ಮ ಸಂಸ್ಥೆಯಲ್ಲಿ ಸದ್ಯ ಮಟ್ಟಿಗೆ 20ಕ್ಕಿಂತ ಹೆಚ್ಚು ತರಬೇತಿ ಕಾರ್ಯಕ್ರಮಗಳು ಉದ್ಯೋಗಗಳಿಗೆ ಟ್ರೈನಿಂಗ್ ಕೊಟ್ಟು, ಟ್ರೈನಿಂಗ್ ಪೀರಿಯಡ್ ಸುಮಾರು 6 ದಿವಸದಿಂದ 35 ದಿವಸ ತನಕ ನಡೀತದೆ. ಎಂಟ್ರಿ ಏಜ್ ಬಂದುಬಿಟ್ಟು 18ರಿಂದ 45 ವಯಸ್ಸು. ಮೇನ್ಲಿ ನಾವು ಗ್ರಾಮೀಣ ಯುವಕ ಯುವತಿಯರಿಗೆ ಅಭ್ಯರ್ಥಿಗಳನ್ನು ಫೋಕಸ್ ಮಾಡ್ತೀವಿ. ಅರ್ಬನ್ ಕ್ಯಾನ್ ಬಿ ಕನ್ಸಿಡರ್ಡ್, ಬಟ್ ಮೇನ್ ಸ್ಟ್ರೆಸ್ ಈಸ್ ಆನ್ ರೂರಲ್ ಯೂತ್ಸ್. ಮತ್ತು ನಮ್ಮ ಟ್ರೈನಿಂಗ್ ಪೀರಿಯಡ್ಸ್ ಬಂದು ನಿಯರ್ಲಿ ಫ್ರಮ್ 6 to 45 ಡೇಸ್ ಇರೋದು. ಇಲ್ಲಿ ಟ್ರೈನಿಂಗಲ್ಲಿ ಅವರಿಗೆ ಸ್ಟಡಿ ಮಟೀರಿಯಲ್ ಆಗಲಿ, ಯೂನಿಫಾರ್ಮ್ಸ್ ಆಗಲಿ ಎಲ್ಲ, ಐ ಮೀನ್ ಇವನ್ ರೆಸಿಡೆನ್ಷಿಯಲ್ ಇದೆ ನಮ್ಮಲ್ಲಿ. ಊಟ ವಸತಿ ಎಲ್ಲ ಫ್ರೀ ಇದೆ, ಅವ್ರ ಕಡೆಯಿಂದ ಏನೂ ಚಾರ್ಜ್ ಇರಲ್ಲ. ಆಫ್ಟರ್ ಕಂಪ್ಲೀಷನ್ ಆಫ್ ಕೋರ್ಸ್ ಒಂದು ಅಸೆಸ್ಮೆಂಟ್ ಆಗ್ತದೆ, ಅವ್ರದ್ದು ಎಕ್ಸಾಮ್ ಕಂಡಕ್ಟ್ ಆಗ್ತದೆ. ಎಕ್ಸಾಮ್ ಆದಮೇಲೆ ವಿ ಗಿವ್ ಸರ್ಟಿಫಿಕೇಟ್ ಕೊಟ್ಟಮೇಲೆ ಸರ್ಟಿಫಿಕೇಟ್ ಬೇಸಿಸ್ ಮೇಲೆ ದೇ ಕ್ಯಾನ್ ಸ್ಟಾರ್ಟ್ ದೇರ್ ಓನ್ ಎಂಪ್ಲಾಯ್ಮೆಂಟ್. ಇಲ್ಲಾಂದರೆ ದೇ ಕ್ಯಾನ್ ಇವನ್ ಫ್ರಮ್ ಬ್ಯಾಂಕ್ ಲೋನು ಪಡೆಯಲು ಈ ಸರ್ಟಿಫಿಕೇಟ್ ಸಹಾಯ ಆಗುತ್ತದೆ. ಸರ್ ಮತ್ತು ಇಲ್ಲಿ ಯಾವ ಥರ ಒಂದು ಅಡ್ಮಿಷನ್ ಪ್ರೊಸೆಸ್ ನಡೀತಾ ಇದೆ? ಅಡ್ಮಿಷನ್ಗಾಗೋರು ವಿದ್ಯಾರ್ಥಿಗಳು ಯಾವ ಥರ ಒಂದು ಡಾಕ್ಯುಮೆಂಟ್ಸನ್ನು ತೊಗೊಂಬರ್ಬೇಕು? ಯೂಶ್ವಲಿ ಯಾವುದೂ ಕೋರ್ಸ್ ಕಂಡಕ್ಟ್ ಮಾಡೋಕ್ಕಿಂತ ಮುಂಚೆ ನಾವು ಪಬ್ಲಿಕೇಶನ್ ಕೊಡ್ತೀವಿ. ಈ ಕೋರ್ಸ್ ಯೂಶ್ವಲಿ ನಮ್ಮದು ಒಂದು ಆ್ಯನ್ಯುವಲ್ ಆ್ಯಕ್ಷನ್ ಪ್ಲ್ಯಾನ್ ಅಂತ ಇರ್ತದೆ. ವರ್ಷಕ್ಕೂ ಇಷ್ಟು ಕೋರ್ಸಸ್ ನಾವು ಮಾಡಬೇಕು ಈ ಪೀರಿಯಡಲ್ಲಿ. ಸೊ ಆ ಕೋರ್ಸಸ್ ಪ್ರಕಾರ ನಾವು ನೋಟಿಫಿಕೇಷನ್ ಕೊಟ್ಟಿರ್ತೀವಿ, ಪಬ್ಲಿಕೇಶನ್ ಆಗಿರ್ತೈತಿ. ಬೇಸ್ಡ್ ಆನ್ ದ್ಯಾಟ್ ಆಸ್ಪಿರೆಂಟ್ಸ್ ಯಾರಿಗೆ ಟ್ರೈನಿಂಗ್ ಬೇಕಂತಿರ್ತದಲ್ಲ ಅವರೆಲ್ಲ ಅಪ್ಲಿಕೇಶನ್ ಕೊಡ್ತಾರೆ. ಅಪ್ಲಿಕೇಶನ್ ಬೇಸಿಸ್ ಮೇಲೆ ಒನ್ ಡೇ ಅವ್ರನ್ನೆಲ್ಲ ಕರೆದು ಇಂಟರ್ವ್ಯೂ ತೊಗೊಂಡು ದೆನ್ ಸೆಲೆಕ್ಷನ್ ಆಗ್ತದೆ. ಮೇಜರ್ಲಿ ಅವ್ರಿಗೆ ಅಪ್ಲೈ ಮಾಡಬೇಕಾದಾಗ ಆಧಾರ್, ದೆನ್ ಫೋಟೋ, ಅಕೌಂಟ್ ಇದ್ದರೆ ಬ್ಯಾಂಕ್ ಪಾಸ್ಬುಕ್ ಸಾಕಾಗ್ತದೆ. ಏಜ್ ಲಿಮಿಟ್ ಆಲ್ರೆಡಿ ಐ ಹ್ಯಾವ್ ಸೆಡ್ ಅರ್ಲಿಯರ್ 18 to 45 ಇಯರ್ಸ್ ಆಗಬೇಕು. ನಮ್ಮಲ್ಲಿ ಏನು ಸ್ಪೆಸಿಫಿಕ್ ಕೋರ್ಸಸ್ ಇದಾವೆ ಅದನ್ನು 20+ ಏನು ನಾ ಹೇಳ್ದಲ್ಲ, ಕೃಷಿ ರಿಲೇಟೆಡ್ ಆಗಲಿ, ವುಮೆನ್ ರಿಲೇಟೆಡ್ ಟೇಲರಿಂಗ್ ಆಗಲಿ, ಬ್ಯೂಟಿ ಪಾರ್ಲರ್ದಾಗಲಿ, ದೆನ್ ಮೊಬೈಲ್ ರಿಪೇರಿ, CCTV ಕ್ಯಾಮ್ರಾ ರಿಪೇರಿ, ಇವನ್ LMV ವೆಹಿಕಲ್ಸ್ ಡ್ರೈವಿಂಗ್ ಟ್ರೈನಿಂಗ್ ಕೂಡ ನಾವು ಕೊಡ್ತೀವಿ. ಮೇನ್ ಕೋರ್ಸಸಲ್ಲಿ ಏನು ಇವ್ರಿಗೆ ಸ್ಪೆಸಿಫಿಕ್ ಇದೆನಾ ಇದು ಬಿಟ್ಟು ವಿ ಗಿವ್ ಜನರಲ್ EDP ಟ್ರೈನಿಂಗ್ ಆಲ್ಸೋ, ವೇರ್ ವಿ ಟೆಲ್ ಅಬೌಟ್ ದೆಮ್ ಬ್ಯಾಂಕಿಂಗ್ ಫೆಸಿಲಿಟಿ ಏನಿದೆ, ಬ್ಯಾಂಕ್ ಅಂದರೆ ಏನು, ಬ್ಯಾಂಕಿಂಗಲ್ಲಿ ಏನೆಲ್ಲ ಕಾರ್ಯನಿರ್ತವೆ, ಬ್ಯಾಂಕಿಂಗ್ದ ಏನು ಫೆಸಿಲಿಟಿ ನೀವು ತೊಗೋಬೋದು. ದೆನ್ ವಿ ಟೆಲ್ ಅಬೌಟ್ ದಿ ಮಾರ್ಕೆಟ್ ಸರ್ವೆ. ಯೂಶ್ವಲಿ ಎವ್ರಿ ಟ್ರೈನಿಂಗ್ ವಿ ಹ್ಯಾವ್ 1 day ಮಾರ್ಕೆಟ್ ಸರ್ವೆ ಕನ್ಸೆಪ್ಟ್. ಅಂದರೆ ಇವ್ರು ಏನು ಪ್ರಾಡಕ್ಟ್ಸ್ ದೇ ಆರ್ ಲರ್ನಿಂಗನ್ನು ಅದು ಮಾರ್ಕೆಟಲ್ಲಿ ಹೆಂಗಿದೆ, ಹೆಂಗೆ ಅವ್ರಿಗೆ ಮಾರ್ಕೆಟಿಂಗ್ ಮಾಡಬೇಕು, ಲೀಗಲ್ ಕನ್ಸೆಪ್ಟ್ಸು. ದೆನ್ ಆಫ್ಟರ್ ಕಂಪ್ಲೀಟ್ ಆಫ್ ದ ಕೋರ್ಸ್ ಅವ್ರ ಬ್ಯಾಂಕ್ ಲೋನ್ಗೆ ಅಪ್ಲೈ ಮಾಡಬೇಕಾದ್ರೆ ಪ್ರಾಜೆಕ್ಟ್ ರಿಪೋರ್ಟ್ ಹೆಂಗೆ ಪ್ರಿಪೇರ್ ಮಾಡಬೇಕು, ಇದೆಲ್ಲ ಜನರಲಾಗಿ ಟ್ರೈನಿಂಗ್ ಕೊಡ್ತಾರೆ. ಈವನ್ ಇನ್ ದಿ ಕೋರ್ಸಸ್ ಆಲ್ಸೋ ವಿ ಟೆಲ್ ಅಬೌಟ್ ದಿ ಕಮ್ಯುನಿಕೇಷನ್. ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕಮ್ಯುನಿಕೇಷನ್, ವರ್ಬಲ್ ಆಯಿತು, ನಾನ್ ವರ್ಬಲ್ ಕಮ್ಯುನಿಕೇಷನ್, ಹೆಂಗೆ ನೀವು ಕಸ್ಟಮರ್ ಜೊತೆ ಇಂಟ್ರ್ಯಾಕ್ಟ್ ಮಾಡಬೇಕು, ಇದೆಲ್ಲ ಕೋರ್ಸಸ್ ಡೀಟೇಲ್ ಆಗಿ ಕೊಡ್ತೀವಿ. ಆ್ಯಂಡ್ ಆಲ್ ಮೇಜರ್ ಕೋರ್ಸಸ್ ಆರ್ ಬೇಸಿಕ್ ಕೋರ್ಸಸ್. ಈ ಬೇಸಿಕ್ ಕೋರ್ಸಸ್ ಆದಮೇಲೆ ಇಫ್ ದೇ ಆರ್ ಇಂಟ್ರೆಸ್ಟೆಡ್ ಅವ್ರು ಫರ್ದರ್ ಸ್ಪೆಷಲೈಸೇಷನ್ಗೂ ಅಪ್ಲೈ ಮಾಡ್ಬೋದು. ಮತ್ತು ನಮ್ಮ ಕೋರ್ಸ್ ಕಂಪ್ಲೀಟ್ ಆದಮೇಲೆ
ಸರ್ಟಿಫಿಕೇಷನ್ ಆದಮೇಲೆ ಆಫ್ಟರ್ ಕಂಪ್ಲೀಷನ್ ಆಫ್ ಸರ್ಟಿಫಿಕೇಷನ್ 2 years ದೆರ್ ಇಸ್ ಅ ಫಾಲೋ ಫ್ರಮ್ ನಮ್ಮ ಸೈಡ್ ಟ್ರೈನಿಂಗಿಂದ ಫಾಲೋಅಪ್ ಮಾಡ್ತೀವಿ. ಆದಮೇಲೆ ವೆದರ್ ಅವರು ಈಗೇನು ಟ್ರೈನಿಂಗ್ ತೊಗೊಂಡ್ರೆ ಇದರಲ್ಲಿ ಸೆಟ್ಲ್ ಆಗಿದ್ದಾರಾ, ಬ್ಯಾಂಕ್ ಲೋನ್ ಏನಾರು ತೊಗೊಂಡಿದ್ದಾರಾ, ಅವ್ರ ಬ್ಯಾಂಕ್ ಲೋನು ಅಥವಾ ಸೆಟಲ್ಮೆಂಟ್ಗೆ ಏನಾರು ತೊಂದರೆ ಅದೇ ಅದಕ್ಕೂ ನಾವು ಗೈಡೆನ್ಸ್ ಕೊಡ್ತೀವಿ ನಮ್ಮ ಸೈಡಿಂದ. ಎಲ್ಲ ಕಲಿಸ್ಕೊಡ್ತೀವಿ ಫ್ರೀಯಾಗಿ ಅಂದರು. ಅಡ್ಮಿಷನ್ ಫೀಸ್ ಅನ್ನೋದು ಏನಾದರೂ ಇದೆಯಾ? ಇಲ್ಲ ಸರ್, ಇಲ್ಲಿ ಏನೂ ಅಡ್ಮಿಷನ್ ಫೀಸ್ ಇರಲ್ಲ. ಅವರು ಗ್ರಾಮೀಣ ಇರಬೇಕು, BPL ಕಾರ್ಡ್ ಹೋಲ್ಡರ್ ಇರಬೇಕು. ಮತ್ತು ಈ ಮೈ ಟಿ ವಿ ಭಾರತ್ ಮಾಧ್ಯಮ ಮುಖಾಂತರ ಎಲ್ಲ ಬಳ್ಳಾರಿ ಸುತ್ತಮುತ್ತ ಗ್ರಾಮೀಣ ನಿರುದ್ಯೋಗ ಯುವತಿಯರಿಗೆ ಕೇಳಿಕೊಳ್ಳೋದೇನೆಂದರೆ ಈ ಟ್ರೈನಿಂಗ್ ಸಂಸ್ಥೆಯದ ಸದುಪಯೋಗ ತಗೊಂಡು ನಿಮ್ಮ ಉದ್ಯೋಗ ನೀವು ಸ್ಥಾಪಿಸಿ ನಿಮ್ಮ ಜೀವನ ಕಲ್ಪಿಸಿಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.